ದರ್ಶನ್ ಗ್ಯಾಂಗ್ನಿಂದ ಜಾಮೀನು ಅರ್ಜಿ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತು. ಚಾರ್ಜ್ ಶೀಟ್ಗೂ ಮೊದಲೇ ಸಲ್ಲಿಸಿದಂಥ ಜಾಮೀನು ಅರ್ಜಿ ವಜಾ ಆಗಿದೆ. ಜಾಮೀನಿಗಾಗಿ ಪವಿತ್ರ ಗೌಡ ಸಲ್ಲಿಸಿದಂಥ ಅರ್ಜಿ ವಜಾ ಆಗಿತ್ತು, ಅದನ್ನು ಗಮನಿಸಬೇಕು ನಾವು. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನು ಅರ್ಜಿಗೆ ಅವಕಾಶ ಇದೆ. ಚಾರ್ಜ್ ಶೀಟ್ ಬೆನ್ನಲ್ಲೇ ಈಗ ಜಾಮೀನು ಅರ್ಜಿಗೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿದೆ ರೇಣುಕಾಸ್ವಾಮಿಯ ಭೀಕರ ಸತ್ಯಗಳು. ಮರ್ಮಾಂಗಕ್ಕೆ ಗಾಯಗಳಾಗಿರುವಂಥದ್ದು ದೃಢ, ಹೊಡೆದಿರೋದು ನಿಜ. 16 ಭಾಗಗಳಲ್ಲಿ ಗಾಯಗಳಾಗಿವೆ. ರೇಣುಕಾಸ್ವಾಮಿಯ ದೇಹದ 16 ಭಾಗಗಳಲ್ಲಿ 2-3 ಕಡೆ ಮೂಳೆ ಕೂಡ ಮುರಿದಿದೆ. ಇನ್ನು ಕೆಲವು ಕಡೆಗೆ ಬ್ಲಡ್ ಕ್ಲಾಟ್ ಆಗಿದೆ, ಅಂದರೆ ರಕ್ತಸ್ರಾವ ಆಗಿ ಹೆಪ್ಪುಗಟ್ಟಿರೋದು. ಹಲ್ಲೆಯಿಂದಲೇ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ಅಂತ FSL ರಿಪೋರ್ಟ್ ಹೇಳಿದೆ. ಸೊ ಎಲ್ಲ ವಿವರಗಳು ಎತ್ತಕ್ಕಂಬಂದಿದ್ರಿಂದ ಹಿಡಿದು ಆ ವೆಹಿಕಲ್ನಿಂದ ಹಿಡಿದು ಶೆಡ್ಡಲ್ಲಿ ಏನೇನಾಯಿತು, ಯಾರ್ಯಾರು ಬಂದರು, ಯಾವ್ಯಾವ ಅಸ್ತ್ರಗಳನ್ನು ಬಳಸಿದರು, ಯಾವ್ಯಾವ ವಿವರಗಳು, 3991 ಪುಟಗಳಿದೆಯಲ್ಲ, ಆ ಪುಟಗಳ ತುಂಬ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳಿದೆ. ಅದರಲ್ಲಿ 8 FSL ವರದಿಗಳು, 10 ಕಡತಗಳು, 7 ಸಂಪುಟಗಳು, 231 ಸಾಕ್ಷಿದಾರರು, ಇದೆಲ್ಲ ವಿವರಗಳು ಕೂಡ ಇರುವಂಥದ್ದು. ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ, 3991 ಪುಟಗಳ ಚಾರ್ಜ್ ಶೀಟ್ ಆರಂಭದಿಂದ ಹಿಡಿದು ಆತನ ಕೊಲೆಯಾಗ ತನಕ, ಕೊಲೆ ಆದ ಮೇಲೆ ಏನೋ ಹೆಣವನ್ನು ತಗೊಂಡೋಗಿ ಬಿಸಾಕಿದ್ರು, ಅಲ್ಲಿಂದ ಬಂದು ಯಾರು ಸರೆಂಡರ್ ಆದರು, ಎಲ್ಲ ವಿವರಗಳನ್ನು ಒಳಗೊಂಡಂಥ 3991 ಪುಟಗಳ ದೋಷಾರೋಪ ಪಟ್ಟಿ ಇನ್ನೊಂದಿಷ್ಟು ಬಾಕಿ ಇದೆ, ಬಂದಾದಮೇಲೆ ಸೇರಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಪೊಲೀಸ್ ಹೇಳಿದ್ದಾರೆ. ಏನಿದೆ ಹೆಚ್ಚಿನ ವಿವರ ಕಿರಣ್? ರಂಗನಾಥ್, ಈಗಾಗಲೇ ಇವತ್ತೇನು ಸಬ್ಮಿಟ್ ಮಾಡಿದ್ದಾರೆ ಇದು ಕೂಡ ಇನ್ನು ನಂತರ ಮ್ಯಾಜಿಸ್ಟ್ರೇಟ್ ಅದು ಅಡ್ಮಿಟ್ ಮಾಡ್ಕೋಬೇಕು. ಇನ್ನೂ ಕೂಡ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್, ಅಂದರೆ ಹೈದರಾಬಾದ್ನ ಫೋರೆನ್ಸಿಕ್ ಲ್ಯಾಬಿಂದ ಕೆಲವೊಂದು 8 ಸ್ಯಾಂಪಲ್ ರಿಪೋರ್ಟ್ಗಳು ಕೂಡ ಬರಬೇಕಾಯ್ತು. ಅದು ಆದಮೇಲೆ ಅಡಿಷನಲ್ ಆಗಿ ಅದನ್ನು ಸಬ್ಮಿಟನ್ನು ಕೂಡ ಮಾಡ್ತಾರೆ. ಇದು ಒಂದು ಕಡೆ ಆಗುತ್ತೆ. ಇನ್ನೊಂದು ಕಡೆ ಈಗ ಸಂಪೂರ್ಣವಾಗಿ ಈಗಾಗಲೇ ತನಿಖೆ ಮಾಡಿ ಒಬ್ಬೊಬ್ಬರು 17 ಜನ ಆರೋಪಿಗಳ ಪಾತ್ರ ಏನು, ಅವರಿಗೆ ಸಿಕ್ಕಿರುವಂಥ ಎವಿಡೆನ್ಸ್ಗಳಿದು, ಅದು ಫಿಸಿಕಲ್ ಎವಿಡೆನ್ಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, DNA ಇದಿರ್ಬೋದು, ಫೋರೆನ್ಸಿಕ್ ಲ್ಯಾಬ್ ಎವಿಡೆನ್ಸ್ ಪ್ರತಿಯೊಂದನ್ನು ಕೂಡ ಅಲ್ಲಿ ಹಾಕಿದ್ದಾರೆ, ಅದರಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ಗಿಂತ ಹಾಕೋ ಮುಂಚೆ 4 ಜನ ಅಕ್ಯೂಸ್ಡ್, ಈ ಪ್ರಕರಣದಲ್ಲಿ 4 ಜನ, ಅದರಲ್ಲಿ ಪವಿತ್ರ ಗೌಡ ಇರ್ಬೋದು, ವಿನಯ್ ಇರ್ಬೋದು, ಕೇಶವಮೂರ್ತಿ ಇರ್ಬೋದು, ಅನುಕುಮಾರ್ ಇರ್ಬೋದು, ಇವ್ರು 4 ಜನದ ಅರ್ಜಿಯನ್ನು ವಜಾ ಮಾಡಿತ್ತು. ಈಗ ಚಾರ್ಜ್ ಶೀಟ್ ನಂತರ ಈಗ ಮತ್ತೆ ದರ್ಶನ್ ಮತ್ತೆ ಈ ಥರವರು ಯಾರ್ಯಾರಿತ್ತು ಮತ್ತೆ ಅವರು ಸಬ್ಮಿಟ್ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿ ಮಾಡ್ಕೋತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ. ಯಾಕೆಂತಂದರೆ ಚಾರ್ಜ್ ಶೀಟ್ಗಿಂತ ಮುಂಚೆಗಿಂತ ಚಾರ್ಜ್ ಶೀಟ್ ಆದಮೇಲೆ ಅವಕಾಶಗಳು ಒಂದಷ್ಟು ಜಾಸ್ತಿ ಇರುತ್ತೆ, ಬೇಲ್ಗೆ ಸಂಬಂಧಪಟ್ಟಂಗೆ ಸಿಕ್ಕುವಂಥ ಅವಕಾಶ ಇರುತ್ತೆ. ಯಾಕೆಂದರೆ ಮುಂಚೆನೇ ಏನಾರ ಚಾರ್ಜ್ ಶೀಟ್ಗಿಂತ ಮುಂಚೆನೇ ಕೊಟ್ಟರೆ ಅವರು ಸಾಕ್ಷಿದಾರರನ್ನ ಎದುರಿಸೋದಿರ್ಬೋದು, ಬೆದರಿಸೋದಿರ್ಬೋದು, ಇದೆಲ್ಲವೂ ಕೂಡ ಭಾಳಷ್ಟು ಸಾಕ್ಷಿ ನಾಶ ಇರ್ಬೋದು, ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಈಗ ಒಂದು ಜಾಸ್ತಿ ಅವಕಾಶಗಳು ಒಂದಷ್ಟು ಜಾಸ್ತಿ ಇರುತ್ತೆ. ಅದರಲ್ಲೇ ಈಗ ಇತ್ತೀಚೆಗೆ ಜೈಲಲ್ಲಿ ಆದಂಥ ಘಟನೆಗಳು ಇದೆಯಲ್ಲ, ಏನು ವೈರಲ್ ಆಯಿತು, ಅಲ್ಲಿ ತಗೋತಾ ಇದ್ದಿದ್ದು ಸೌಲಭ್ಯ ನೋಡಿದರೆ ಬಹುಶಃ ಇದು ಅವ್ರಿಗೆ ಮಾರಕವಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಜೈಲೊಳಗಡೆ ಇಷ್ಟು ಇನ್ಫ್ಲೂಯೆನ್ಸ್ ಆಗಿ, ಈ ಮಟ್ಟದ ಹಣ ಖರ್ಚು ಮಾಡಿಕೊಂಡು ಇಷ್ಟು ಇನ್ಫ್ಲೂಯೆನ್ಸ್ ಆಗಿ ಎಲ್ಲ ಅಧಿಕಾರಿಗಳನ್ನ ತನ್ನ ಬುಟ್ಟಿಯಲ್ಲಿ ಹಾಕೊಂಡು ಎಲ್ಲವೂ ಕೂಡ ಸೌಲಭ್ಯವನ್ನು ಪಡ್ಕೊಂಡು ಆತ ಅಲ್ಲಿಂದ ಪರಪ್ಪನಗರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂಥದ್ದು, ಇಡೀ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿ ಹೋಗಿರೋದು, ಬೇರೆ ಬೇರೆ ಜೈಲಿಗೆ ಹೋಗಿರೋದು, ಇವೆಲ್ಲವೂ ಕೂಡ ನೋಡಿದರೆ ಚಾರ್ಜ್ ಶೀಟ್ ಆದಮೇಲೂ ಕೂಡ ಒಂದು ಏನು ಈಗಾಗಲೇ ಸಬ್ಮಿಟ್ ಆಗಿದೆ, ಬೇಲ್ ಸಿಗುವಂಥ ಅವಕಾಶ ಭಾಳ ಕಮ್ಮಿ ಅಂತಲೇ ಹೇಳೋದು. ಆದರೂ ಕೂಡ ಕಂಪ್ಯಾರಿಟಿವ್ಲಿ ಮುಂಚೆಗಿಂತ ಈಗ ಒಂದಷ್ಟು ಅವಕಾಶಗಳು ಒಂದಷ್ಟು ಇದೆ ಅಂತಲೇ ಹೇಳ್ಬೋದು. ಇನ್ನು ಉಳಿದಂತೆ ಈಗಾಗಲೇ ಏನು ಕಮಿಷನರ್ ಹೇಳಿರುವಂತೆ ಈಗಾಗಲೇ ಇವತ್ತು ಸಬ್ಮಿಟ್ ಆಗಿದೆ, ಇನ್ನೂ ಕೂಡ ಕೆಲವೊಂದಷ್ಟು ಬರಬೇಕಾಗಿದೆ ರಿಪೋರ್ಟ್. ಅದನ್ನು ಬಂದ ನಂತರ ಅದನ್ನು ಅಟ್ಯಾಚ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಂತರ ಸ್ಪೆಷಲ್ ಕೋರ್ಟು ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನಾವು ಮನವಿ ಮಾಡ್ತೀವಿ, ಅದನ್ನು ಕೂಡ ನಾವು ಇನ್ನು ಕೆಲವೇ 2-3 ದಿನದಲ್ಲೇ ಅದನ್ನು ಪ್ರೊಸೀಜರ್ ಶುರು ಮಾಡ್ತೀವಿ ಅಂತ ಹೇಳಿದರೆ, ಬಹುಶಃ ಏನಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಏನಾರು ಶಿಫ್ಟ್ ಆಯಿತು ಅಂದರೆ ಈ ಒಂದು ಕೇಸ್ ಟ್ರಯಲ್ ಅವರ ಟಾರ್ಗೆಟ್, ಅಂದರೆ ಪೊಲೀಸರ ತನಿಖಾಧಿಕಾರಿಗಳು ಅವರ ಒಂದು ಇರುವಂಥದ್ದು 6 ರಿಂದ 8 ತಿಂಗಳ ಒಳಗಡೆ ಈ ಕೇಸನ್ನು ಟ್ರಯಲ್ ಮುಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ತನಿಖೆಯನ್ನು ಕೂಡ ಮಾಡಿದ್ರು. 90 ಡೇಸ್ ಒಳಗಡೆ ಮಾಡಿದರೆ 84-85 ಡೇಸ್ಗೆ ಇವರು ಕಂಪ್ಲೀಟ್ ಅನ್ನು ಮಾಡಿ ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಟ್ರಯಲ್ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ ಅಷ್ಟು ಬೇಗ ಮುಗಿಸ್ಬೇಕು. ಇದರೊಳಗಡೆ ಈಗಾಗಲೇ ಈ ಒಂದು ಸಬ್ಮಿಟ್ ಮಾಡಿರೋದ್ರಲ್ಲಿ 27 ಜನದ 164 ಅಂದರೆ CRPC 164 ಸ್ಟೇಟ್ಮೆಂಟ್ ಅಡಿಯಲ್ಲಿ ಕೂಡ ಈಗಾಗಲೇ ಅದನ್ನು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಅದಲ್ದಲೇ ಕೂಡ ಮುಖ್ಯವಾಗಿ ಇದು ಇನ್ನೂ ಒಂದು ವಿಶೇಷ ಅಂದರೆ ಈ ಪ್ರಕರಣದಲ್ಲಿ ರಂಗನಾಥ್ ಇಲ್ಲಿವರೆಗೂ ಕೂಡ IPC ಸೆಕ್ಷನ್ ಅಡಿಯಲ್ಲಿ FIR ದಾಖಲಾಗುತ್ತೆ. ಆದರೆ ಕೆಲವೊಂದು ಮಾಜರು ಕೆಲವೊಂದು ಎವಿಡೆನ್ಸ್ ಕಲೆಕ್ಟ್
ಮಾಡೋದು BNS ಅಂದ್ರೆ ಆ ಒಂದು ಕಾಯ್ದೆ ಅಡಿಯಲ್ಲಿ ಕೂಡ ಈ ಒಂದು ಇನ್ವೆಸ್ಟಿಗೇಷನ್ ಕೂಡ ಆಗಿದೆ ಮುಂದೆ. ಯಾಕೆಂದ್ರೆ ಹಿಂದೆ IPC ಆಗಿದ್ರೆ ಬಹುಶಃ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಸೆಕೆಂಡರಿ ಎವಿಡೆನ್ಸ್ ಆಗಿರೋದು, ಆದ್ರೆ ಈಗ ಪ್ರೈಮರಿ ಎವಿಡೆನ್ಸ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಟ್ರಯಲ್ ಗೆ ಪೊಲೀಸರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಈಗ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ.